ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಹನುಮಂತ ಹೊಸಮಟ್ಟಿ ಅಂತ ಏನೋ ಇದೆ, ಹೊಸಮನಿ ಅಂತ ಏನೋ ಇದೆ. ಅವರು ಯಾರೋ ಲೇಡೀಸು ಒಂದು ಕರೆ ಮಾಡಿದರು ಮತ್ತು ಕಮೆಂಟ್ ಕೂಡ ಹಾಕಿದ್ದಾರೆ. ನಾನು ಮದುವೆಗೆ ಮುಂಚೆ ಜಪ ಮಾಡ್ತಾ ಇದ್ದೆ, ದೇವಿಯ ದರ್ಶನ ಕೂಡ ಆಗಿದೆ. ಈಗ ನಾನು ಸಂಸಾರ ಜೀವನವನ್ನು ಮಾಡ್ತಾ ಇದ್ದೇನೆ. ಜಪವನ್ನು ಮಾಡ್ಬೋದಾ, ಮಣಿ ಇಟ್ಕೊಂಡು ಜಪವನ್ನು ಮಾಡ್ಬೋದಾ ಅಥವಾ ಮಾಡಬಾರ್ದಾ, ಅದನ್ನು ಬಿಡಬೇಕಾ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದರು. ಆ ಕಮೆಂಟಿನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ. ಏನಂದರೆ, ಮದುವೆಗೂ ಮುಂಚೆ ಜಪಮಾಲೆ ಹಿಡಿದು ಯಾರು ಜಪವನ್ನು ಮಾಡ್ತಾ ಇರ್ತಾರೆ ಅವರು ಮದುವೆಯ ನಂತರ ಆ ಜಪವನ್ನು ಮಾಡ್ತಕ್ಕಂಥದ್ದನ್ನು ಮುಂದುವರಿಸ್ಬೋದಾ, ಅದರಿಂದ ಏನಾದರೂ ಅನುಕೂಲಗಳು ಅಥವಾ ಬಾಧೆಗಳು ಅಂತ ಏನಾದರೂ ಇದೆಯಾ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ವಿಡಿಯೋ ನೋಟಿಫಿಕೇಷನ್ ತಕ್ಷಣ ಸಿಗುತ್ತೆ. ಅಪ್ಲೋಡ್ ಮಾಡಿದಾಗ ತಕ್ಷಣ ವಿಡಿಯೋದ ನೋಟಿಫಿಕೇಷನ್ ಬಂದಾಗ ನೀವು ಕ್ಲಿಕ್ ಮಾಡಿ ಹೊಸ ವೀಡಿಯೋಗಳನ್ನು ನೋಡ್ಬೋದು. ಹಳೆ ವಿಡಿಯೋಗಳು 4,500ಕ್ಕೂ ಮಿಗಿಲಾಗಿ ಇದ್ದಾವೆ. ಅವುಗಳನ್ನು ಕೂಡ ವೀಕ್ಷಿಸಿ. ಜ್ಞಾನವರ್ಧಕ ಇದ್ದಾವೆ. ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಂತ್ರ, ಮಂತ್ರ, ತಂತ್ರಕ್ಕೆ ಸಂಬಂಧಪಟ್ಟಂತೆ ವಾಮಾಚಾರ ಸಮಸ್ಯೆಗಳಾಗಿರ್ಬೋದು, ಹಾಗೆ ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಗೋಚರ ನಿಗೂಢ ಸಮಸ್ಯೆಗಳಿರ್ತಕ್ಕಂಥದ್ದಾಗಿರ್ಬೋದು, ಮನೆಗಾಗಿರ್ಬೋದು, ಮನುಷ್ಯರಿಗಾಗಿರ್ಬೋದು, ವಿದ್ಯಾಭ್ಯಾಸ, ಮದುವೆ ಇತ್ಯಾದಿ ವ್ಯವಹಾರಗಳಿಗಾಗಿರ್ಬೋದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಮನೆಗೆ ಹಾಕಲಿಕ್ಕೆ ಧೂಪದ ಪೌಡರ್ ಇದೆ. ವಾಮಾಚಾರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಬಾಧೆಗಳಾಗ್ತಾ ಇರ್ತವೆ. ಆತ್ಮದ ಹಾವಳಿ ಕೂಡ ಮನೆಯಲ್ಲಿ ಇರ್ತಕ್ಕಂಥದ್ದಿರುತ್ತೆ. ಅಂಥ ಸಮಸ್ಯೆಗಳ ನಿವಾರಣೆಗೆ ಬೆಳಗ್ಗೆ ಸಾಯಂಕಾಲ ಕಿಟಕಿ ಬಾಗಿಲು ತೆಗೆದು ಮುಂಜಾನೆ ಮತ್ತು ಗೋಧೂಳಿ ಮುಹೂರ್ತದಲ್ಲಿ ಧೂಪದ ಪೌಡರ್ನ ಬಳಸ್ಬೋದು. ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಅಂತ ಇದೆ. ಮತ್ತು ಹಣಕಾಸಿನ ಸಮಸ್ಯೆ ಅಂತೂ ಬರುತ್ತೆ. ವಾಮಾಚಾರ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಜಮೀನಿಗೆ, ಮನೆಗೆ ಇತ್ಯಾದಿಗೆ ಸಮಸ್ಯೆಗಳು, ಹಣಕಾಸಿಗೆ ಸಮಸ್ಯೆ ಅಂತ ಬರುತ್ತೆ. ಅಂಥ ಸಮಸ್ಯೆಗಳ ನಿವಾರಣೆಗೋಸ್ಕರ ವ್ಯವಹಾರಗಳೇನು ರದ್ದಾಗಿರ್ತವುಗಳೆಲ್ಲ ಕೂಡ ಮತ್ತೆ ಪ್ರಾರಂಭ ಮಾಡಬೇಕಿಲ್ಲ, ಚೆನ್ನಾಗಿ ನಡಿಬೇಕು ಅನ್ನೋದಾದರೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಅದನ್ನು ಕೂಡ ನೀವು ಆರ್ಡರ್ ಮಾಡ್ಬೋದು. ಎರಡು ರೀತಿಯಾಗಿ ದೇಹಕ್ಕೆ ಹಚ್ಚತಕ್ಕಂಥದ್ದು ವಾಮಾಚಾರ ಸಮಸ್ಯೆ, ಆತ್ಮಗಳ ಬಾಧೆ ಅಥವಾ ದೋಷಗಳ ಕಾರಣ ಆತ್ಮಗಳ ಬಾಧೆ, ಇಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ರೋಗ ರುಜಿನ ಇರುತ್ತೆ, ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ. ಅಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈ ಒಂದು ಆಯಿಲ್ ಏನಿದೆ, ದೇಹಕ್ಕೆ ಹಚ್ಚೋದು ಬೇರೆ, ತಲೆಗೆ ಹಚ್ಚೋದು ಬೇರೆ, ಆ ಎರಡು ರೀತಿಯಾಗಿ ಆಯಿಲನ್ನು ಕೂಡ ನೀವು ಆರ್ಡರ್ ಮಾಡಿ ತರಿಸ್ಕೊಂಡು ಬಳಸ್ಬೋದು. ಅನುಕೂಲ ಲಭ್ಯ ಇದೆ. ಹಾಗೆ ಹುಳುಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ. ಯಂತ್ರ ರಚನೆಯನ್ನು ಕೂಡ ನೀವು ಮಾಡಿಸ್ಬೋದು. ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅನುಕೂಲಕ್ಕಾಗಿ ದೋಷಗಳ ನಿವಾರಣೆಗೆ ಅಥವಾ ವಾಮಾಚಾರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಬಾಧೆ, ರೋಗ ರುಜಿನ ಇತ್ಯಾದಿ ಸಮಸ್ಯೆಗಳಿದೆ. ಅಂಥ ಸಮಸ್ಯೆ ನಿವಾರಣೆಗೆ ಈ ಒಂದು ಯಂತ್ರ ರಚನೆಗಳನ್ನು ಕೂಡ ಮಾಡ್ಬೋದು. ಮನೆಯ ರಕ್ಷಣೆಗಾಗಿರ್ಬೋದು ಮತ್ತು ಹಣಕಾಸಿನ ಅನುಕೂಲಕ್ಕಾಗಿರ್ಬೋದು, ದೋಷಗಳ ನಿವಾರಣೆಗಾಗಿರ್ಬೋದು, ನಿಮ್ಮ ರಕ್ಷಣೆಗೆ ಆಗಿರ್ಬೋದು, ಮನುಷ್ಯರ ರಕ್ಷಣೆಗೆ ಆಗಿರ್ಬೋದು ಯಂತ್ರಗಳನ್ನು ಮಾಡಿಸ್ಕೋಬೋದು. ಹಾಗೆ ಮದ್ದು ಹಾಕಿದರೆ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಮತ್ತು ಜ್ಞಾನದ ಕೊರತೆ ಇದೆ, ಜ್ಞಾನಕ್ಕೆ ಸಮಸ್ಯೆ ಇದೆ, ಹಾಗೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇಲ್ಲ, ಅನುಕೂಲ ಆಗ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಬುದ್ಧಿಮಾಂದ್ಯತೆ ಇತ್ಯಾದಿ ಸಮಸ್ಯೆಗಳೇನಿರ್ತವೆ, ಅದು ಗ್ರಹದೋಷ, ಆತ್ಮಗಳ ಸಮಸ್ಯೆ ಇತ್ಯಾದಿ ಕಾರಣದಿಂದ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಈ ಔಷಧಿನ ತೊಗೋಬೋದು. ಈಗ ಹೇಳಿದಂಥ ನಂಬರ್ಗೆ 6364205078 ಈ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೊಂಡು ಅದ್ರ ಪ್ರಯೋಜನವನ್ನು ಪಡಿಬೋದು. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಮದುವೆಗೂ ಮುಂಚೆ ಯಾರು ಜಪಮಾಲೆಯನ್ನು ಧರಿಸಿ, ರುದ್ರಾಕ್ಷಿ ಆಗಿರ್ಬೋದು, ಸ್ಫಟಿಕ ಆಗಿರಬಹುದು, ಹಾಗೆ ತಾವರೆಯ ದಿಂಡಿನ ಒಂದು ತಾವರೆಯ ಮಣಿಗಳ ಒಂದು ಜಪಮಾಲೆಗಳಾಗಿರ್ಬೋದು, ಅನ್ಯ ಮಣಿಗಳಾಗಿರ್ಬೋದು, ಈ ಒಂದು ಜಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಶ್ರೇಯಸ್ಕರ ಮತ್ತು ತೀವ್ರಗತಿಯಲ್ಲಿ ಈ ಒಂದು ಜಪದ ಪ್ರಯೋಜನ ಲಭ್ಯವಾಗ್ತಕ್ಕಂಥದ್ದಿರುತ್ತೆ. ವಿಶೇಷವಾಗಿ ಚಕ್ರಗಳ ಜಾಗೃತಿ ಆಗ್ತಕ್ಕಂಥದ್ದು. ಯಾವ ಚಕ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಈ ಜನ್ಮದ ಜೀವನ ಇದೆ, ಆ ಚಕ್ರದ ಜಾಗೃತಿಯು ಕೂಡ ಹೆಚ್ಚಿನ ಮಟ್ಟದಲ್ಲಿ ಆಗಿ ಅನುಕೂಲ, ಅನಾನುಕೂಲ ಇದೆರಡೂ ಕೂಡ ಕಂಡುಬರುತ್ತೆ. ಸಾಮಾನ್ಯ ಜೀವನವನ್ನು ಮಾಡ್ತಾ ಇದ್ದರೆ ಆ ರೀತಿಯಾಗಿರಲ್ಲ. ಈಗ ನಿಮ್ಮ ಮನೆಯಲ್ಲಿ ಒಂದು ಗಾಡಿ ಇದೆ, ಆ ಗಾಡಿ ಅಂತೂ ನಿಮ್ಮ ಹತ್ರ ಅಂತ ಇದೆ ಅಂತ ನಾವು ಗಮನಿಸ್ಬೋದು. ಆದರೆ ಅದು ಚಲನೆಯನ್ನು ಪಡೆದಾಗ ಅದರ ಉಪಯೋಗ ಹೆಚ್ಚು. ನಿಮ್ಮ ಹತ್ರ ಒಂದು ವೆಹಿಕಲ್ ಇದೆ, ಅದು ಚಲನೆಯನ್ನು ಪಡೆದಾಗ ನಿಮಗಾಗುವ ಉಪಯೋಗ ಹೆಚ್ಚು. ಬದಲಿಗೆ ಅದು ನಿಂತಿದ್ರೆ ಏನಾಗುತ್ತೆ ಹೇಳಿ, ಅದರ ಉಪಯೋಗ ನಿಮಗೆ ಯಾವಾಗ ಬೇಕಾದರೂ ಆಗ್ಬೋದು, ಆದರೆ ನಿಂತಹ ಸಮಯದಲ್ಲಿ ನಿಮ್ಮ ಚಲನಾ ಕಾರ್ಯಗಳಿಗೆ ಅನುಕೂಲಗಳು ಕಡಿಮೆ. ಹಾಗೆಯೇ ಒಬ್ಬ ಮನುಷ್ಯ, ಆ ಮನುಷ್ಯನಲ್ಲಿ ಚಕ್ರಗಳು ಎಂಬತಕ್ಕಂಥದ್ದಿದೆ. ಆ ಚಕ್ರಗಳಿಂದ ಶಕ್ತಿ ಎಂಬತಕ್ಕಂಥದ್ದಿದೆ. ಅದನ್ನು ನೀವು ಚಲನೆಯನ್ನು ಮಾಡಬೇಕಂದ್ರೆ ಅದಕ್ಕೆ ಅದರದೇ ಆದಂಥ ಶಕ್ತಿಯನ್ನು ತುಂಬಬೇಕು. ಅದು ಏನು? ಮಂತ್ರಶಕ್ತಿ. ಮಂತ್ರಶಕ್ತಿಯೇ ದೈವಶಕ್ತಿ. ಚಕ್ರಗಳೆಲ್ಲವೂ ಕೂಡ ಸೃಷ್ಟಿಯ ಸ್ಥಿತಿ ಮತ್ತು ಲಯವನ್ನು, ಸೃಷ್ಟಿ ಸ್ಥಿತಿ ಲಯವನ್ನು ತೋರ್ಪಡಿಸ್ತಕ್ಕಂಥದ್ದಾಗಿದೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ. ಹಾಗೆ ನೀವು ಪಿಂಡ ಆಗಿರೋ ಕಾರಣದಿಂದ, ಅಂದರೆ ಮನುಷ್ಯ ಆಗಿರೋ ಕಾರಣದಿಂದ
ನಿಮ್ಮಲ್ಲೂ ಕೂಡ ಬ್ರಹ್ಮಾಂಡದ ಎಲ್ಲ ಗುಣಲಕ್ಷಣಗಳು ಕೂಡ ಇದ್ದು ಆ ಮಂತ್ರವನ್ನು ಪಠನೆ ಮಾಡಿದಂಥ ಸಂದರ್ಭದಲ್ಲಿ ಏನಾಗಲಿ ಚಲನಶೀಲವಾಗುತ್ತೆ. ಚಲನಶೀಲವಾದಂಥ ಸಂದರ್ಭದಲ್ಲಿ ಅನುಕೂಲ ಅನಾನುಕೂಲಗಳು ಎರಡು ರೀತಿಯಾಗಿ ಅನುಕೂಲನೂ ಆಗ್ತಾ ಇರುತ್ತೆ, ಸಮಸ್ಯೆನೂ ಕೂಡ ಆಗ್ತಾ ಇರುತ್ತೆ. ಎರಡು ರೀತಿಯಾಗಿ, ಏಕೆಂದರೆ ಚಕ್ರ ಜಾಗೃತಿ ಆಗಿಬಿಟ್ಟಿರುತ್ತೆ, ಅದು ಕ್ರಿಯೇಟಿವ್ ಆಗಿ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸಮಾಜದಲ್ಲಿ ಸಮಾನಾಂತರವಾದಂತಹ ಜೀವಗಳು ವಾತಾವರಣದಲ್ಲಿದ್ದರೆ ಬಾಧೆಗಳು ಕಡಿಮೆ. ಅದು ಉದಾಹರಣೆಗೆ ಹಿಮಾಲಯ ಪರ್ವತ, ಹಿಮಾಲಯ ಶ್ರೇಣಿ, ಇಲ್ಲೆಲ್ಲ ನಕಾರಾತ್ಮಕ ಜನ ಅನ್ನೋದಕ್ಕಿಂತ ಚಕ್ರ ಜಾಗೃತಿ ಆಗಿರ್ತಕ್ಕಂಥವರಲ್ಲಿರ್ತಾರೆ, ಅಜಾಗೃತ ಇರ್ತಕ್ಕಂಥವರು ಇರೋದಿಲ್ಲ. ಅಲ್ಲಿ ಸಮಸ್ಯೆಗಳು ಕಡಿಮೆ. ವಾಯುಸ್ಥಿತಿ ಎಂಬತಕ್ಕಂಥದ್ದು ಏನಿರುತ್ತೆ ಅದು ಶುದ್ಧತೆಯಿಂದ ಕೂಡಿರುತ್ತೆ. ಅಲ್ಲಿನ ಸಂಕಲ್ಪಗಳು ಶುದ್ಧತೆಯಿಂದ ಕೂಡಿರುತ್ತೆ. ಹಾಗೆ ಅಲ್ಲಿನ ಬರ್ತಕ್ಕಂಥ ಪ್ರಕಾಶದ ಕಿರಣಗಳು ಒಳ್ಳೆಯ ಶಕ್ತಿಯುತ ಮತ್ತು ತತ್ವಯುತವಾಗಿರ್ತವೆ. ಹಾಗಾದರೆ ಮನುಷ್ಯ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥ ಕೋಟಿ ಜನಗಳ ಮಧ್ಯೆ ಇದ್ದಾಗ ಆ ಒಂದು ಸ್ಥಿತಿ ಬರೋದಿಲ್ಲ. ಅದರಿಂದಾಗಿ ಮಂತ್ರ ಜಪವನ್ನು ಮಾಡ್ತಕ್ಕಂಥವ್ರು, ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಸಾತ್ವಿಕ ಆಹಾರ, ಶುದ್ಧ ಜಾಗ, ಶುದ್ಧ ಬಟ್ಟೆ, ಶುದ್ಧ ಆಚರಣೆಗಳನ್ನು, ಬುದ್ಧಿಯಲ್ಲೂ ಕೂಡ ಶುದ್ಧತೆ, ಮಾತಿನಲ್ಲೂ ಕೂಡ ಶುದ್ಧತೆ, ಆಚರಣೆಗಳಲ್ಲೂ ಕೂಡ ಶುದ್ಧತೆಯನ್ನು ಅನುಸರಿಸ್ತಕ್ಕಂಥದ್ದು ಕಡ್ಡಾಯ. ಯಾಕೆಂದರೆ ದೈವಿಕ ಶಕ್ತಿಯ ಅನುಗ್ರಹ, ಕೃಪೆ ಎಂಬತಕ್ಕಂಥದ್ದಾಗತ್ತೆ. ಈ ಒಂದು ವಾತಾವರಣಕ್ಕೆ ತದ್ವಿರುದ್ಧವಾಗಿ ಆ ಶುದ್ಧತೆ ಇಲ್ಲ, ಆ ವಾತಾವರಣ ಇಲ್ಲ ಅಂದರೆ ಬಾಧೆಗಳಾಗ್ತವೆ, ನೆಗೆಟಿವಿಟಿ ಆತ್ಮಗಳ ಹಾವಳಿಯಾಗುತ್ತೆ, ಜನ ಶುದ್ಧವಾಗಿರೋದಿಲ್ಲ, ಅವರ ಮಂತ್ರಶಕ್ತಿ ಇತ್ಯಾದಿ ಆಚರಣೆಗಳು ಯಾವುದೂ ಇರೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಕರ್ಮಗಳಿಗನುಸಾರವಾಗಿ ಬಾಧೆ ಇರುತ್ತೆ, ವಾತಾವರಣದಲ್ಲಿ ಶುದ್ಧತೆ ಇರೋದಿಲ್ಲ, ವಾಯುವಿನಲ್ಲಿ ಶುದ್ಧತೆ ಇರೋದಿಲ್ಲ, ಸಂಕಲ್ಪಗಳಲ್ಲಿ ಶುದ್ಧತೆ ಇರೋದಿಲ್ಲ, ಬಾಯಿಗೆ ಬಂದಂತೆ ಮಾತು, ಮನಸ್ಸಿಗೆ ಬಂದಂತೆ ಆಲೋಚನೆ, ಮನಸ್ಸಿಗೆ ಬಂದಂತೆ ಕಾರ್ಯ, ಯಾವುದೇ ರೀತಿಯಾದಂಥ ಕ್ರಮಬದ್ಧ ಆಚರಣೆಗಳಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮಂತ್ರಶಕ್ತಿಯನ್ನು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅನುಕೂಲ ಅನಾನುಕೂಲ ಎರಡೂ ಆಗುತ್ತೆ. ಅದರಿಂದಾಗಿ ಯಾರೇ ಒಂದು ಸಿದ್ಧಿ ಶಕ್ತಿಯನ್ನು ಪಡಿಬೇಕು ಅಂದರೆ ಏನು ಮಾಡ್ತಾರೆ, ಅವರು ಹೊರಗಿನ ಜಾಗಕ್ಕೆ ಹೋಗ್ತಾರೆ. ಅಂದರೆ ವಿಶೇಷವಾದಂಥ ಜಾಗಗಳನ್ನು ಆಶ್ರಯ ಆಗಿರ್ಬೋದು, ಆಶ್ರಮ ಆಗಿರಬಹುದು, ಅಥವಾ ಒಂದು ಗುಹೆಗಳು, ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಗುಹೆಗಳಾಗಿರ್ಬೋದು, ಈಗಿನ ಕಾಲಕ್ಕೆ ಹೋಗಿ ಹಿಮಾಲಯ ತಪ್ಪಲುಗಳಾಗಿರ್ಬೋದು, ವಿಶೇಷವಾದಂಥ ಏಕಾಂತ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ಇದೇ ಕಾರಣಕ್ಕೆ. ಈಗ ನೀವು ಜಪವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಯಿತು, ಆಗ ವೈವಾಹಿಕ ಜೀವನದ ಯಾವುದೇ ವಿಷಯಗಳಿಲ್ಲ, ಶರೀರದಲ್ಲಿ, ಮನಸ್ಸಿನಲ್ಲಿ ಮತ್ತು ಕಾರ್ಯಗಳಲ್ಲಿ ಯಾವುದೇ ಬದಲಾವಣೆಗಳಿರೋದಿಲ್ಲ. ಸಕಾರಾತ್ಮಕವಾಗಿ ಈ ದೈವಿಕ ಆಚರಣೆಗಳು ಎಂತಕ್ಕಂಥದ್ದೇನಿದೆ ಅದು ಕಾರ್ಯಗತ ಆಗ್ತಾ ನಿಮಗೆ ಶಕ್ತಿ ಕೂಡ ಅಷ್ಟು ಮಟ್ಟಿಗೆ ಲಭ್ಯ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಜಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಯಿತು, ಶಕ್ತಿಯುತ ಆದಂತಹ ಒಂದು ಬದುಕು ನಿಮ್ಮದಾಗಿರುತ್ತೆ. ಆದರೆ ಸಾಂಸಾರಿಕ ಜೀವನಕ್ಕೆ ನೀವು ಸಾಗಿದ ನಂತರ ಆ ರೀತಿಯಾಗಿ ಇರೋದಿಲ್ಲ. ಜೀವನ ಶೈಲಿ ಎಂಬತಕ್ಕಂಥದ್ದು ಬದಲಾಗುತ್ತೆ. ಆದರೆ ನೀವು ಜಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಜಪವನ್ನು ಮಾಡ್ತಾ ಇದ್ದೀರಾ, ಇಲ್ಲಿ ಉಗ್ರ ಮಂತ್ರಗಳು ಮತ್ತು ಶಾಂತ ಮಂತ್ರಗಳು ಮತ್ತು ತಾಂತ್ರಿಕ ಮಂತ್ರಗಳು ಮತ್ತು ತಾತ್ವಿಕ ಮಂತ್ರಗಳು ಎಂಬತಕ್ಕಂಥ ವಿಭಾಗಗಳಿದ್ದಾವೆ. ಹಾಗೆ ಅಗೋಚರವಾದಂಥ ಶಕ್ತಿಯನ್ನುಳ್ಳಂತಹ ತಂತ್ರ, ವಾಮಾಚಾರ ಮಂತ್ರ ಇತ್ಯಾದಿ ಇರ್ತವೆ. ಈಗ ಯಾರು ಯಾವ ರೀತಿಯಾದಂಥ ಮಂತ್ರಗಳನ್ನು ಹೇಳ್ತಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ನೋಡಿ, ಮದುವೆ ಆದ ನಂತರ ಯಾವ ಮಂತ್ರವನ್ನು ಹೇಳ್ಬೋದು ಅಂದರೆ, ಯಾವುದು ಮನೆ ದೈವಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದೇವರು ಇರ್ತಾರೆ, ಆ ದೇವರಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ನೀವು ಹೇಳ್ಬೋದು. ನಿಮ್ಮ ಮನೆ ದೇವರು ಯಾರಿರ್ತಾರೆ, ಆ ಮನೆ ದೇವರಿಗೆ ಸಂಬಂಧಪಟ್ಟಂತೆ ಆ ವಾರ ಎಂಬತಕ್ಕಂಥದ್ದಿರುತ್ತಲ್ಲ, ಆ ದಿನ ನೀವು ಜಪಮಾಲೆಯನ್ನು ಹಿಡಿದು, ಮಣಿಯನ್ನು ಹಿಡಿದು ನೀವು ಜಪವನ್ನು ಮಾಡಬಹುದು. ಅದರ ಜೊತೆಗೆ ಅವು ಉಗ್ರ ದೈವ ಶಕ್ತಿಯಾಗಿದೆ, ದೇವರಲ್ಲೂ ಕೂಡ ಆ ರೀತಿಯಾಗಿದೆ. ಶಾಂತ ಸ್ವರೂಪ, ಉಗ್ರ ಸ್ವರೂಪ, ಸೌಮ್ಯ ಸ್ವರೂಪ, ಈ ರೀತಿಯಾಗಿ ಎಲ್ಲ ರೀತಿಯಾದಂಥ ಸ್ವರೂಪಗಳನ್ನು ನಾವು ಕಾಣ್ತೇವೆ. ಆ ದೇವರು ಯಾವುದು ಅನ್ನೋದು ಮುಖ್ಯ ಆಗುತ್ತೆ. ನೀವು ಹೇಳ್ತಕ್ಕಂಥ ಆ ದೇವರ ಮಂತ್ರ ಸಂಸಾರ ಜೀವನಕ್ಕೆ ಬಾಧೆ ಆಗೋದಿಲ್ವ ಅನ್ನೋದು ಮುಖ್ಯ ಆಗುತ್ತೆ. ಈಗ ಹನುಮತಿಗೆ ಸಂಬಂಧಪಟ್ಟಂತೆ ಮಂತ್ರವನ್ನು ಹೇಳ್ತಾ ಇದ್ದಾರೆ, ಸಾಂಸಾರಿಕ ಜೀವನಕ್ಕೆ ಅದು ಸರಿ ಹೋಗೋದಿಲ್ಲ. ಶಿವಪಾರ್ವತಿಯರಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಜಪವನ್ನು ಮಾಡ್ಬೋದು. ನಾರಾಯಣ ಲಕ್ಷ್ಮೀತಾಯಿಗೆ ಸಂಬಂಧಪಟ್ಟಂಥ ಮಂತ್ರಗಳ ಜಪವನ್ನು ಮಾಡ್ಬೋದು. ಅಷ್ಟೋತ್ತರಗಳನ್ನು ಹೇಳ್ಬೋದು, ಅಷ್ಟೋತ್ತರ ಜಪವನ್ನು ಮಾಡ್ಬೋದು. ಅದು ಶುದ್ಧತೆಯಿಂದ ಸಾತ್ವಿಕ ಆಹಾರಗಳೊಂದಿಗೆ ನೀವು ಜಪಮಾಲೆಯನ್ನು ಹಿಡಿದು ಮದುವೆಯ ನಂತರವೂ ಕೂಡ ಜಪ ಮಾಡಬಹುದು. ಆದರೆ ನೀವು ಸಂಕಲ್ಪವನ್ನು ತಗೊಂಡಿದ್ರೆ ಬ್ರಹ್ಮಚರ್ಯ ಪಾಲನೆ ಅಂದರೆ ದಾಂಪತ್ಯ ಜೀವನದಲ್ಲಿ ಆಚರಣೆಗಳೇನಿರ್ತಾವೆ ಪತಿಪತ್ನಿಗೆ ಸಂಬಂಧಪಟ್ಟಂತೆ ಅಂತಹ ವೈವಾಹಿಕ ಆಚರಣೆಗಳಿಂದ ದೂರ ಇರ್ತಕ್ಕಂಥದ್ದು ಸಂಕಲ್ಪವನ್ನು ತಗೊಂಡಿದ್ರೆ. ಇಲ್ಲ ನಾವು ವಾರಕ್ಕೊಂದು ಸಾರಿ ನಾವು ಪೂಜೆಯನ್ನು ಮಾಡ್ತೇವೆ ಅಂದರೆ ಆ ದಿನಗಳಲ್ಲೂ ಕೂಡ ಶುದ್ಧತೆಯನ್ನು ಪಾಲನೆಯನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ. ಏಕೆಂದರೆ ದೈವಶಕ್ತಿಗಳನ್ನು ನೀವು ಕರೆದಾಗ ದೈವಗೋಚರ, ದೈವ ಸಂಪರ್ಕ, ದೈವದ ಕಿರಣಗಳ ವೇವ್ಸ್ ಅಂತ ನಾವೇನು ಕರಿತೇವೆ ಅವೆಲ್ಲವೂ ಕೂಡ ತಲುಪ್ತಾ ಇರುತ್ತೆ, ಕೇಳಿಸ್ಕೊತಾ ಇರ್ತಾರೆ. ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರೆ
ಇಳಿಸ್ಕೊತಾ ಇರ್ತಾರೆ. ಹಾಗಾಗಿ ದೇವರೆಲ್ಲರೂ ಕೂಡ ಬೆಟ್ಟದ ಮೇಲೆ ಹೆಚ್ಚಿನದಾಗಿ ದೇವಸ್ಥಾನಗಳನ್ನು ನಾವು ಬೆಟ್ಟದ ಮೇಲೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದರಿಂದಾಗಿ ಮನುಷ್ಯನ ಜೀವನದಲ್ಲಿ ಹಸ್ತಕ್ಷೇಪವನ್ನು ಮತ್ತು ಯಾವುದೇ ರೀತಿಯಾದಂತಹ ಈ ಮನುಷ್ಯನ ಜೀವನದಲ್ಲಿ ಸಂಬಂಧಪಟ್ಟಂತೆ ಆಚರಣೆಗಳು ಯಾವುದೂ ಇರೋದಿಲ್ಲ. ಭಗವಂತ ಪ್ರತ್ಯೇಕ ಯಾವುದೇ ವಿಚಾರಗಳಿಗೆ ಯಾವುದೇ ಸಂಗತಿಗಳಿಗೆ ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ಅದರಿಂದಾಗಿ ಜಪಮಾಲೆಯನ್ನು ನೀವು ಮದುವೆ ಮುಂಚೆ ಏನು ಮಾಡ್ತಾಯಿದ್ರಿ, ಅದು ಸೌಮ್ಯ ಸ್ವರೂಪದ ಮಂತ್ರವಾದರೆ ನೀವು ಮದುವೆಯ ನಂತರದಲ್ಲೂ ಕೂಡ ಪೀರಿಯಡ್ ಇಲ್ಲದಾಗ ಹೆಣ್ಮಗಳು ಕರೆ ಮಾಡಿದ್ದು ಪೀರಿಯಡ್ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಸಂಕಲ್ಪವನ್ನು ತಗೊಂಡು ತಿಂಗಳಲ್ಲಿ ಒಂದು ವಾರ ಈ ರೀತಿಯಾಗಿ ಜಪವನ್ನು ನೀವು ಮಾಡ್ಬೋದು. ಆ ಸಂದರ್ಭದಲ್ಲಿ ಶುದ್ಧಾಚರಣೆ, ವೈವಾಹಿಕ ಜೀವನದ ಬ್ರಹ್ಮಚರ್ಯ ಪಾಲನೆ, ಇಂಥ ಆಚರಣೆಗಳನ್ನು ಕೂಡ ನೀವು ಮಾಡಬೇಕು. ಸೌಮ್ಯ ಸ್ವರೂಪದ ಮಂತ್ರಗಳಾದರೆ ವಾರ ಅಂತ ಇರುತ್ತೆ, ಅದೇ ದೇವರಿಗೆ ಆ ದೇವರ ವಾರದ ದಿನ ನೀವು ಮಂತ್ರ ಜಪವನ್ನು ಮಾಡ್ಬೋದು. ಗಮನಿಸಿ, ಯಾರೇ ಜಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ದೈವಿ ಶಕ್ತಿಗಳ ಅನುಗ್ರಹ, ಕೃಪೆ, ದೃಷ್ಟಿ ಎಂಬತಕ್ಕಂಥದ್ದು ಬೀರುತ್ತೆ. ನಾವು ಇಲ್ಲಿ ಕೂತ್ಕೊಂಡು ಆಕಾಶವನ್ನು ನೋಡಬಲ್ಲೆವು ಅಂದರೆ ಈ ಸಣ್ಣ ಕಣ್ಣಿಗೆ ಅಷ್ಟು ದೂರದ ಆಕಾಶ ಕಾಣುತ್ತಾ ಅಂತ ನೀವು ಪ್ರಶ್ನೆ ಮಾಡೋಗಿಲ್ಲ. ಏಕೆಂದರೆ ಇದು ಸಹಜವಾಗಿ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದು, ಗೊತ್ತಿರ್ತಕ್ಕಂಥ ವಿಚಾರ. ಇಂತಹ ಸಣ್ಣ ಕಣ್ಣು ಕೂಡ ಅಷ್ಟು ದೂರದ ಆಕಾಶವನ್ನು ನೋಡಬಲ್ಲದು ಅಂದರೆ ಇಂತೆಲ್ಲ ರಚನೆಯನ್ನು ಮಾಡಿರ್ತಕ್ಕಂಥ ಭಗವಂತ ತನ್ನ ಜೀವವನ್ನು ನೋಡಲಿಕ್ಕಾಗೋದಿಲ್ವಾ? ಮನುಷ್ಯ ಜೀವವನ್ನು, ಸ್ವರವನ್ನು ಕೇಳಲಿಕ್ಕಾಗೋದಿಲ್ವಾ? ಆಗತ್ತೆ. ಅಂಥ ಸಂದರ್ಭದಲ್ಲಿ ದೈವದ ಅನುಗ್ರಹ, ಕೃಪೆ ಎಂಬತಕ್ಕಂಥದ್ದಿರುತ್ತೆ. ಪರಿಣಾಮಗಳು ಬದಲಾಗ್ತಾ ಇರ್ತಾವೆ ಸಕಾರಾತ್ಮಕವಾಗಿ. ಆ ಸಂದರ್ಭದಲ್ಲಿ ಶುದ್ಧತೆ ಮತ್ತು ಬ್ರಹ್ಮಚಾರ್ಯದ ಆಚರಣೆಯನ್ನು ಪಾಲನೆ ಮಾಡಬೇಕು. ಯಾರು ಕೇಳಿದ್ರಿ ಅವರು ಇಂತೆಲ್ಲ ಅಂಶಗಳನ್ನು ಗಮನಿಸಿ. ಹಾಗಾದರೆ ನಾವು ಸಾಂಸಾರಿಕ ಜೀವನದಲ್ಲಿದ್ದು ಭಗವಂತನ ಸ್ಮರಣೆ ಖಂಡಿತ ಮಾಡ್ಬೋದು, ಪೂಜೆ ಕಾರ್ಯಕ್ರಮಗಳನ್ನು ಮಾಡ್ಬೋದು. ವಿಶೇಷವಾದ ಸಂಕಲ್ಪಗಳನ್ನು ನೀವು ತೊಗೊಂಡು ಹಬ್ಬ ಹರಿದಿನಗಳು ಅಂತ ನಾವೇನು ಹೇಳ್ತೇವೆ, ಆ ಜಾತ್ರಾ ಮಹೋತ್ಸವಗಳು ಅಂತ ನಾವೇನು ಹೇಳ್ತೇವೆ, ಕೆಂಡೋತ್ಸವಗಳು, ದೀಪೋತ್ಸವಗಳು ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಕತೆ, ಹರಿಕತೆ, ಈ ರೀತಿಯಾದಂತಹ ಕತೆಗಳನ್ನು ನಾವೇನು ಹೇಳ್ತೇವೆ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಶುದ್ಧತೆ, ಮಾಂಸಾಹಾರ ಸೇವನೆ ಮಾಡ್ತಕ್ಕಂಥವ್ರು ಕೂಡ ಅದೇನು ಮಾಡೋದಿಲ್ಲ, ಎಲ್ಲ ನಿಷೇಧವನ್ನು ಮಾಡ್ತಾರೆ. ಅಂದರೆ ಶಾಸ್ತ್ರೋಕ್ತವನ್ನು ಕೂಡ ಅನುಸರಿಸ್ತಾರೆ ಅಲ್ವಾ? ಅದೇ ರೀತಿಯಾಗಿ ಮಂತ್ರ ಜಪವನ್ನು ಮಾಡ್ತಕ್ಕಂಥವ್ರು ಕೂಡ ಆಚರಣೆಯನ್ನು ಮಾಡಬೇಕು. ಅದರಿಂದಾಗಿ ಸಂಸಾರದಲ್ಲಿ ಇರ್ತಕ್ಕಂಥವರು ನೀವು ನೋಡಿ ಸಿದ್ಧಿಯನ್ನು ಪಡಿತಕ್ಕಂಥದ್ದು ಮತ್ತು ಶಾಸ್ತ್ರಾಧ್ಯಯನಗಳನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ತೀರಾ ಕಡಿಮೆ. ಆ ರೀತಿಯಾಗಿ ಅವರಿದ್ದರೂ ಕೂಡ ಅವರಲ್ಲಿ ಅವರು ತುಂಬ ಶಿಸ್ತುಬದ್ಧವಾಗಿರ್ತಾರೆ. ಏಕೆಂದರೆ ದೈವಿಕ ಅನುಗ್ರಹ, ದೃಷ್ಟಿ, ಕೃಪೆ, ಸಕಾರಾತ್ಮಕ ಶಕ್ತಿಗಳ ಆಗಮನ, ಸಂಪರ್ಕ ಈ ರೀತಿಯಾಗಿ ಎಲ್ಲ ಆಗ್ತಾ ಇರುತ್ತೆ. ಅದರಿಂದಾಗಿ ಸಾಮಾನ್ಯ ಜೀವನ, ಸಾಂಸಾರಿಕ ಜೀವನದಲ್ಲಿ ಇದು ಕಷ್ಟ ಸಾಧ್ಯ. ಈ ಎಲ್ಲ ಅಂಶಗಳನ್ನು ಗಮನಿಸಿ. ಹಾಗಂತ ಭಗವಂತನ ಪೂಜೆ ಕೈಕರ್ಯಗಳನ್ನು ಬಿಡಬಾರ್ದು, ಜಪವನ್ನು ಮಾಡೋದು ಬಿಡಬಾರ್ದು. ಮಣಿಯನ್ನು ಹಿಡ್ಕೊಂಡು ನೀವು ಜಪವನ್ನು ಮಾಡ್ತಾ ಕೂರೋದಕ್ಕಿಂತ ವಾರಕ್ಕೆ ಒಂದು ಸಾರಿ ಬೇಕಾದರೆ ಜಪಮಣಿಯನ್ನು ಹಿಡ್ಕೊಂಡು ನೀವು ಪೂಜೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಆದರೆ ನಿರಂತರವಾಗಿ ಮಾಡ್ತಾಯಿದ್ರೆ ಏನು ತೊಂದರೆ ಆಗೋದಿಲ್ಲ. ಆದರೆ ದೈವಿಕ ಶಕ್ತಿಗಳ ಅನುಗ್ರಹ, ಕೃಪೆ ಎಂಬತಕ್ಕಂಥ ಸಂಪರ್ಕ ಎಂಬತಕ್ಕಂಥದ್ದಾಗತ್ತೆ. ಆಗ ನೀವು ಸಾಂಸಾರಿಕ ಜೀವನವನ್ನು ಮಾಡ್ತಾಯಿದ್ರೆ ನಿಮ್ಮ ಜೀವನದ ಮೇಲೆ ದುಷ್ಪರಿಣಾಮ ಬಿದ್ದು ನೆಗೆಟಿವ್ ಆತ್ಮಗಳು, ದುಷ್ಟ ಆತ್ಮಗಳು ನಿಮ್ಮ ಶರೀರ, ಮನೆ, ಸಂಸಾರವನ್ನು ಪ್ರವೇಶಿಸಿ ಹಾನಿ ಮಾಡ್ತಕ್ಕಂಥ ಸಂದರ್ಭ ಇದೆ. ಏಕೆಂದರೆ ಆ ಸಂದರ್ಭದಲ್ಲಿ ದೇವರ ಕೋಪಕ್ಕೂ ಕೂಡ ನೀವು ಪಾತ್ರ ಆಗ್ತಕ್ಕಂಥದ್ದಿರುತ್ತೆ. ಆ ದೃಷ್ಟಿಗೂ ಕೂಡ ಆ ಸಂದರ್ಭದಲ್ಲಿ ಬಾಧೆ ಆಗ್ತಕ್ಕಂಥದ್ದಿರ್ತಾ. ಅದರಿಂದಾಗಿ ಎಲ್ಲ ಆಚರಣೆಗಳನ್ನು ನೀವು ಗಮನಿಸಬೇಕು. ಅದಕ್ಕೆ ಧ್ಯಾನ ಅಥವಾ ಸಿದ್ಧಿ ಅಥವಾ ಒಂದು ಮಂತ್ರಶಕ್ತಿ, ಮಂತ್ರಸಿದ್ಧಿ ಇದನ್ನು ಪಡೀಲಿಕ್ಕೆ ಅದರದಾದಂಥ ಪ್ರತ್ಯೇಕ ವಾತಾವರಣ, ಆಚರಣೆಗಳು ಎಂಬತಕ್ಕಂಥದ್ದನ್ನು ನಿಗದಿ ಮಾಡಿರೋದು. ಇದು ಶಾಸ್ತ್ರೋಕ್ತ. ಜಪವನ್ನು ನೀವು ಮೊದಲೇನು ಮಾಡ್ತಾಯಿದ್ರಿ ಅದೇ ಜಪ ಉಗ್ರ ಮಂತ್ರಗಳಾಗಿದ್ದರೆ ಅದೆಲ್ಲ ಇದ್ದರೆ ಬಿಡಬೇಕು. ಸಾಮಾನ್ಯ ಮಂತ್ರಗಳಾಗಿದ್ದರೆ ನಿಮ್ಮ ಮನೆ ದೈವ, ಕುಲದೈವ ಆಗಿದ್ದರೆ ವಾರಕ್ಕೊಂದು ಸಾರಿ, ವಾರ ಅಂತ ಬರುತ್ತೆ, ಆ ದಿನ ನೀವು ಮಾಡ್ಬೋದು. ಶುದ್ಧಾಚರಣೆಗಳೊಂದಿಗೆ ಇರಬಹುದು. ಹಾಗಿದ್ದಾಗ ಏನು ಸಮಸ್ಯೆ ಆಗೋದಿಲ್ಲ. ಈ ಒಂದು ಜಪಮಾಲೆಗೆ ಸಂಬಂಧಪಟ್ಟಂತೆ ಆ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಬೇಡ. ನೀವು ಜಪಮಣಿಯನ್ನು ಇಟ್ಕೊಂಡು ಜಪ ಮಾಡಿದರೆ ಅದನ್ನು ಒಂದು ಶುದ್ಧವಾದ ಬಾಕ್ಸಿಗೆ ಇಟ್ಕೊಂಡು ನೀವು ಅದನ್ನು ಪೂಜಾ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ಒಳಿತು ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.